ಇವತ್ತು ನೀನು ಮಾಡ್ತಿರುವಂಥ ಒಂದು ಸಣ್ಣ ತಪ್ಪು 5 ವರ್ಷದ ನಂತರ ಅದು ನಿನ್ನ ಜೀವನವನ್ನೇ ಬದಲಾಯಿಸಿಬಿಡಬಹುದು. ಆದರೆ ಅದು ತಪ್ಪು ದಿಕ್ಕಿನೆಡೆಗೆ. ನಿಜ ಹೇಳಬೇಕು ಅಂದರೆ ಇವಾಗ ನೀನು ಏನು ಇಗ್ನೋರ್ ಮಾಡ್ತಿದ್ದೀಯಾ ಯಾವುದೇ ಒಂದು ವಿಷಯ, ಸೊ ನಿನ್ನ ಮುಂದಿನ ಭವಿಷ್ಯದಲ್ಲಿ ನಿನ್ನ ಫ್ಯೂಚರಲ್ಲಿ ಅದು ನೀನು ರಿಗ್ರೆಟ್ ಫೀಲ್ ಮಾಡ್ಕೊಳ್ತೀಯ ಈ ವಿಷಯದಿಂದ. ಎಲ್ಲರಿಗೂ ಲೈಫ್ ಚೇಂಜ್ ಮಾಡ್ಕೊಳ್ಬೇಕಂತೇಳಿ ಆಸೆ ಇರುತ್ತೆ. ರೆಸ್ಪೆಕ್ಟ್ ಬೇಕು, ವ್ಯಾಲ್ಯೂ ಬೇಕು, ಮನಿ ಬೇಕು, ಎಲ್ಲವೂ ಬೇಕು. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಟೈಮ್ ಇದೆ, ನಾಳೆ ಮಾಡ್ತೀವಿ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಸೊ ಇಲ್ಲಿ ಮೇನ್ ಏನಪ್ಪ ಅಂತ ಹೇಳಿದ್ರೆ ಟೈಮ್ ನಮಗೋಸ್ಕರ ನಿಲ್ಲಲ್ಲ. ನಾವೇನು ಅಂದ್ಕೊಳ್ತೀವಿ ಅಂದರೆ ಇನ್ನೂ ಏಜ್ ಇದೆ, ಇನ್ನೂ ಟೈಮ್ ಇದೆ, ನಾಳೆ ಮಾಡ್ಬೋದು ಅಂತೇಳಿ. ಆದರೆ ಟೈಮ್ ನಮಗೋಸ್ಕರ ವೇಟ್ ಮಾಡೋದಿಲ್ಲ. ಸೊ ಅದು ಮೂವ್ ಆನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಟೈಮ್ ಸಮೇತ ನಾವು ಕೂಡ ಮೂವ್ ಆನ್ ಆಗಬೇಕಾಗತ್ತೆ. ಇವತ್ತು ನೀನು ಸ್ಕ್ರೋಲ್ ಮಾಡ್ತಿರೋವಂಥ ಫೋನ್ಸ್ ಆಗಲಿ, ವಿಡಿಯೋಸ್ ಆಗಲಿ, ರೀಲ್ಸ್ ಆಗಲಿ, ಅನ್ಲೆಸ್ ಮಾತುಗಳಾಗಲಿ ಎಲ್ಲವೂ ಕೂಡ ನಿನ್ನ ಫ್ಯೂಚರನ್ನು ಬರ್ನ್ ಮಾಡ್ತಾ ಇದೆ. ಸೊ ನಿನಗೆ ಇವಾಗ ಗೊತ್ತಾಗಲ್ಲ, ಅದು ಸ್ಲೋ ಆಗಿ ಆಗ್ತಾ ಇದೆ. ಯಾಕಂತ ಕಡೆಗೆ ಒಂದಿನ ಸಡನ್ಲಿ ನಿಂಗೆ ಅರ್ಥ ಆಗುತ್ತೆ ಇಷ್ಟು ಟೈಮ್ ಎಲ್ಲಿ ಹೋಯಿತು, ಏನಾಯಿತು ಅಂತ ಹೇಳಿ. ಸೊ ಆವಾಗ ನಿನಗೆ ಪಶ್ಚಾತ್ತಾಪ ಮಾತ್ರ ಬಾಕಿ ಉಳಿಯುತ್ತೆ. ನೀನು ಈಗ ಕಂಫರ್ಟೇಬಲ್ ಆಗಿದೆಯಾ ಅಂದರೆ ಈಗಲೇ ಕೇರ್ಫುಲ್ ಆಗಿರು. ಈ ಕಂಫರ್ಟ್ ಝೋನ್ ಏನಿದೆ ಇದು ಡೇಂಜರಸ್ ಆಗಿದೆ, ತುಂಬ ಡೇಂಜರಸ್ ಆಗಿದೆ ಇದು. ಈ ಕಂಫರ್ಟ್ ಝೋನ್ ಅನ್ನೋದು ಸೇಫ್ ಅನಿಸುತ್ತೆ, ಯಾಕಂದರೆ ರಿಸ್ಕ್ ಇರಲ್ಲ, ಟೆನ್ಷನ್ ಇರಲ್ಲ, ಯಾವುದೂ ಕೂಡ ಇರಲ್ಲ. ಸೊ ಇದೇ ನಿನ್ನ ಗ್ರೌತನ್ನು ನಿಲ್ಲಿಸುತ್ತೆ. ಸೊ ನೀನು ಚೇಂಜ್ ಆಗೋದು ಅನ್ಕಂಫರ್ಟೇಬಲ್ ಇದ್ದಾಗ ಮಾತ್ರ. ಕಂಫರ್ಟೇಬಲ್ ಇದ್ದಾಗ ನೀನು ಚೇಂಜ್ ಆಗೋದಿಲ್ಲ ಅಂದರೆ ನೀನು ಸೇಫ್ ಫೀಲ್ ಮಾಡ್ತೀಯ ಅಲ್ಲಿ. ಸೊ ಹೀಗೆ ನೀನು ಮುಂದುವರೆದ್ರೆ ಇನ್ನೂ 5 ವರ್ಷಗಳಲ್ಲಾದರೂ ಕೂಡ ನಿನ್ನ ಪ್ಲೇಸ್ ಚೇಂಜ್ ಆಗಲ್ಲ. ನೀನು ಯಾವುದೇ ರೀತಿಯಲ್ಲಿ ಇದೆಯಾ ಅದೇ ರೀತಿಯಲ್ಲಿ ಇನ್ನೂ 5 ವರ್ಷ ಕಳೆದ್ರೂ ಕೂಡ ಅದೇ ಪೊಸಿಷನಲ್ಲಿ, ಅದೇ ಸ್ಥಳದಲ್ಲಿ ಹಾಗೆ ಇರ್ತೀಯ. ಇವತ್ತು ನಮಗೆ ಮೋಟಿವೇಶನ್ ಏನಿದೆ, ಈ ವಿಡಿಯೋಗಳನ್ನು ನೋಡೋದು, ಮೋಟಿವೇಶನ್ ಸ್ಪೀಚ್ ಕೇಳೋದು ತುಂಬ ಈಸಿ. ಆದರೆ ಅದನ್ನೇ ನಾವು ಆ್ಯಕ್ಷನ್ ರೂಪದಲ್ಲಿ ತೊಗೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತಾ ಇರೋದಂದರೆ ಮೋಟಿವೇಶನ್ ಏನಿದ್ರೂ ಕೂಡ ಟೆಂಪ್ರವರಿ, ಡಿಸಿಪ್ಲಿನ್ ಏನಿದೆ ಅದೇ ಪರ್ಮನೆಂಟ್ ಆಗಿ. ನಿನ್ನ ಲೈಫ್ ಚೇಂಜ್ ಆಗಬೇಕು ಅಂದರೆ ನಿನ್ನ ಡೈಲಿ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು. ಅಂದರೆ ಒಂದು 30 ಮಿನಿಟ್ಸ್ ಓದೋದಾಗಲಿ, ಅಥವಾ ನೀನು ಒಂದು 10 ನಿಮಿಷ ಬೇರೆದೇನಾದರೂ ವರ್ಕ್ ಮಾಡೋದಾಗಲಿ. ಎಕ್ಸಾಂಪಲ್ಗೆ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ, ಅಂದರೆ ಕ್ರಿಯೇಟರ್ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಏನಾದರೂ ಡೀಪ್ ಡಿಸ್ಕಷನ್ ಆಗಲಿ. ನಿನ್ನ ಬಿಸ್ನೆಸ್ ಏನಾದರೂ ಮಾಡ್ತೀಯ ಅಂದರೆ ಅದ್ರ ಬಗ್ಗೆ ಡೀಪ್ ಡಿಸ್ಕಷನ್ ಆಗಲಿ. ಏನೋ ಒಂದು ಹೊತ್ತಿನಲ್ಲಿ ಒಂದು ಸ್ಮಾಲ್ ಆಗಿ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಹೋಗಬೇಕು. ಆದರೆ ಏನಂದರೆ ಅದು ಕನ್ಸಿಸ್ಟೆನ್ಸಿ ಆಗಿರಬೇಕು. ಪರ್ಫೆಕ್ಟ್ ಆಗಬೇಕಂತ ಏನಿಲ್ಲ, ಆದರೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಬೇರೆಯವರನ್ನು ನೋಡಿ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ಅಂದರೆ ಅವನು ನನಗಿಂತ ಮುಂದಿದ್ದಾನೆ, ಅವಳು ನನಗಿಂತ ಒಳ್ಳೆ ಪೊಸಿಷನಲ್ಲಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ಇನ್ನೊಬ್ಬರ ಲೈಫ್ ನೋಡಿಕೊಂಡು ನಾವು ಜಲಸ್ ಫೀಲ್ ಮಾಡ್ಕೊಳ್ಳೋದು ಅಥವಾ ಡಿಮೋಟಿವೇಟ್ ಆಗೋದು. ಇದರಿಂದನೂ ಕೂಡ ನಾವು ಏನು ಮಾಡಲಿಕ್ಕಾಗದೆ ಎಷ್ಟು ವರ್ಷ ಹೋದರೂ ಕೂಡ ಅದೇ ಸ್ಥಾನದಲ್ಲಿ ಇರ್ತೀವಿ. ಸೊ ಇದನ್ನು ನಾವು ಫಸ್ಟ್ ಬಿಡಬೇಕಾಗತ್ತೆ. ಇನ್ನೊಬ್ಬರನ್ನ ನೋಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಾಗಲಿ, ಅಥವಾ ಅವ್ರ ಥರ ನಾವಿಲ್ವಲ್ಲ, ಅವ್ರ ಲೈಫಲ್ಲಿ ಹಂಗಿದ್ದಾರೆ ನಾವು ಹಂಗಿಲ್ವಲ್ಲ ಅಂತೇಳಿ. ನಾವು ಇಲ್ವಲ್ಲ ಅಂತ ಹೇಳೋದೇ ನಾವು ಚೇಂಜ್ ಮಾಡಬೇಕಾಗಿರೋದು. ಇವಾಗ ನಾವೇನು ಮಾಡಬೇಕು, ನಾವು ನಮ್ಮ ಪ್ರಯತ್ನವನ್ನು ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳದೆ ನಮ್ಮ ಲೈಫನ್ನು ನಾವು ಸ್ಟಡಿಯಾಗಿ ಮುಂದೆ ಹೋಗ್ತಾ ನುಗ್ತಾ ಇರಬೇಕಾಗತ್ತೆ. ಆವಾಗ ಏನೇ ಆದರೂ ಆಗಲಿ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನಮ್ಮ ತನವನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ನಮ್ಮ ಕ್ಲಾರಿಟಿ ಇರಬೇಕಾಗತ್ತೆ. ನಾವು ಕ್ಲಾರಿಟಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗಬೇಕು ಅನ್ನೋ ಮಾತ್ರ ಮೈಂಡ್ಸೆಟ್ಟಿಂದ ಹೊರಡಬೇಕಾಗತ್ತೆ. ಆವಾಗ ಮಾತ್ರ ನಮ್ಮ ಇನ್ನೂ 5 ವರ್ಷ ಅಲ್ಲ 2-3 ವರ್ಷದಲ್ಲೇ ನಮ್ಮ ಲೈಫ್ ಚೇಂಜ್ ಮಾಡಲಿಕ್ಕೆ ಆಗುತ್ತೆ. ಮತ್ತು ನಾವು ಆ ಸ್ಥಾನದಲ್ಲಿ ಹೋಗಿರ್ತೀವಿ. ಇಲ್ಲ ನಾವು ಬೇರೆಯವ್ರನ್ನ ನೋಡಿಕೊಂಡೆ ಕಂಪ್ಯಾರಿಸನ್ ಮಾಡ್ಕೊಂಡೇ ಇರ್ತೀವಿ ಅಂತ ಹೇಳಿದ್ರೆ ಇನ್ನು 5 ವರ್ಷ ಅಲ್ಲ 10 ವರ್ಷ ಹೋದರೂ ಕೂಡ ನಮ್ಮ ಲೈಫಲ್ಲಿ ನಮ್ಮ ಕಡೆ ಏನು ಮಾಡಲಿಕ್ಕೆ ಆಗಲ್ಲ. ನಿನ್ನ ಮೇಲೆ ನೀನು ಫೋಕಸ್ ಮಾಡಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಅದೇ ಸ್ಥಾನದಲ್ಲಿ ಇರ್ತೀಯ. ಈ ಭಯ ಅನ್ನೋದು, ಈ ಹೆದರಿಕೆ ಅಥವಾ ಜನ ಏನು ಅನ್ಕೊಳ್ತಾರೇನೋ ಅಂತ ಹೇಳಿ ನಾವು ಏನು ಒಂದು ಮಾಡದೇ ಇದ್ದರೆ ನೀನು ಅದೇ ಸ್ಥಾನದಲ್ಲಿ ಹಾಗೆ ಇರ್ತೀಯ. ಸೊ ಹಾಗಾಗಿ ಜನ ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಿನ್ನ ಲೈಫನ್ನು ನೀನು ನೋಡ್ಕೋ, ನಿನ್ನ ಗ್ರೌತನ್ನು ನೀನು ಬೆಳೆಸ್ಕೊಳ್ತಾ ಹೋಗಬೇಕಾಗತ್ತೆ. ಮತ್ತು ಇಲ್ಲಿ ಟೈಮ್ ಅಂತೂ ನಮಗೋಸ್ಕರ ನಿಲ್ಲಲ್ಲ, ಹೋಗ್ತಾ ಇರುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ಭಯ ಅನ್ನೋದು ಏನಿದೆ ಅದೇ ಆ ಜಾಗದಲ್ಲೇ ಈ ಗ್ರೌತ್ ಅನ್ನೋ ಒಂದು ಪದ ಇದೆ, ಗ್ರೌತ್ ಕೂಡ ಇದೆ. ಬೇಕಾದರೆ ಟ್ರೈ ಮಾಡಿ ನೋಡು. ಇವತ್ತಿಂದನೇ ಒಂದು ಡಿಸಿಷನ್ ಮಾಡ್ಕೋ, ನನ್ನ ಲೈಫಲ್ಲಿ ನಾನು ಹೀಗಿರಬಾರ್ದು, ನಾನು ಚೇಂಜ್ ಆಗಬೇಕು, ನಾನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತ ಹೇಳಿ. ನಿನ್ನ ಹತ್ರ ಯಾವ ಸ್ಕಿಲ್ಸ್ ಇದೆ ಆ ಸ್ಕಿಲ್ಸ್ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡು ಇವತ್ತಿಂದನೇ. ಒಮ್ಮೆ ನೀನು ಹೀಗೆ ಇಮ್ಯಾಜಿನ್ ಮಾಡ್ಕೋ, ಇನ್ನೂ 5 ವರ್ಷ ಕಳೆದ್ರೂ ಕೂಡ ಅದೇ ಪ್ಲೇಸಲ್ಲಿ ಇದೆಯಾ, ಅದೇ ಎಕ್ಸ್ಕ್ಯೂಸಸ್ ಅಥವಾ ಅದೇ ಕಾರಣಗಳನ್ನು ಕೊಡ್ತಾ, ಅದೇ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ತಾ, ಅದೇ ರೀತಿಯಲ್ಲಿ ಅದೇ ಸ್ಥಾನದಲ್ಲಿ ಇದೆ ಅಂತ ಹೇಳಿ ನೀನು ಅನ್ಕೋ. ಇನ್ನು ಇಮ್ಯಾಜಿನ್ ಮಾಡ್ಕೊ, ನೀನು ಒಂದು 5 ವರ್ಷದಲ್ಲಿ ಆದ ನಂತರ ಅದೇ ಸ್ಥಾನದಲ್ಲಿ ಇದೆಯಾ ಅಂತ ಹೇಳ್ಕೊಳ್ಳಿ. ನಿನ್ಗೆ ಹೇಗೆ ಅನಿಸ್ಬೇಡ, ಹೇಗೆ ಆಗಿರಬೇಡ ನಿನ್ನ ಪರಿಸ್ಥಿತಿ, ಮತ್ತು ನಿಂಗೆ ಹೇಗೆ ಫೀಲ್ ಆಗುತ್ತೆ ಇವಾಗಲೇ ಒಂದು ಸಲ ಇಮ್ಯಾಜಿನ್ ಮಾಡ್ಕೊ. ಇನ್ನೂ 5 ವರ್ಷದಲ್ಲಿ ನಾನು ಕೂಡ ಇದೇ ಸ್ಥಾನದಲ್ಲಿ ಇದ್ದರೆ ಏನಾಗ್ಬೋದು ನನ್ನ ಪರಿಸ್ಥಿತಿ ಅಂತೇಳಿ ನೀನು ಒಂದು ಸಲ ಯೋಚನೆ ಮಾಡಿ.
ಆವಾಗ ನಿಂಗೆ ಗೊತ್ತಾಗುತ್ತೆ ನಾವು ಇಂಪ್ರೂವ್ ಆಗಬೇಕಾ, ಏನಾದರೂ ಮಾಡಬೇಕಾ, ಮಾಡಬಾರ್ದಾ ಎಲ್ಲ ನಿನಗೆ ಗೊತ್ತಾಗುತ್ತೆ. ನಿನಗೆ ಆಗ ಗೊತ್ತಾಗುತ್ತೆ ನಾನು ಆವಾಗಲೇ ಶುರು ಮಾಡಿದರೆ ಚೆನ್ನಾಗಿರ್ತಿತ್ತು, ಬೆಟರ್ ಆಗಿರ್ತಿತ್ತು ಅಂತ ಹೇಳಿ. ಆವಾಗ ನಿನಗೆ ರಿಗ್ರೆಟ್ ಮಾತ್ರ ಬಾಕಿ ಉಳಿಯುತ್ತೆ. ಈ ರಿಗ್ರೆಟ್ ಅನ್ನೋದೇನಿದೆ ಇದು ತುಂಬ ಪೇನ್ಫುಲ್ ಆಗಿರುತ್ತೆ. ಸೊ ಇದರಿಂದ ಇವತ್ತೇ ಡಿಸಿಷನ್ ಮಾಡು, ನಾಳೆ ಅಲ್ಲ ಇವತ್ತಿಂದಾನೇ ಶುರು ಮಾಡ್ತೇನೆ ಅಂತ ಹೇಳಿ ಒಂದು ಸ್ಮಾಲ್ ಸ್ಟೆಪ್ಪನ್ನು ತೆಗೆದುಕೊಂಡು ಬಿಡು. ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ರೂ ಕೂಡ ಒಂದು ಚಿಕ್ಕ ಪ್ರಮಾಣದಲ್ಲಿ ನಡೆಸ್ತಾ ಇರು. ಯಾವುದೇ ಒಂದು ವರ್ಕ್ ನೀನು ಮಾಡ್ತಾ ಇದ್ದರೆ ಮುಂದುವರ್ಸ್ಕೊಂಡು ಹೋಗು. ಹಾಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತಲ್ಲ, ಚಿಕ್ಕ ಪ್ರಮಾಣದಲ್ಲೂ ಮಾಡಿದ್ರೂ ಕೂಡ ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡ. ಕಂಟಿನ್ಯೂಸ್ ಆಗಿ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಮಾಡ್ತಾ ಕನ್ಸಿಸ್ಟೆಂಟಾಗಿ ಮಾಡ್ತಾನೆ ಹೋಗು, ಎಲ್ಲೂ ಕೂಡ ನಿಲ್ಲಿಸ್ಲಿಕ್ಕೆ ಹೋಗಬೇಡ. ಸೊ ಇದರಿಂದ ನಿನಗೆ ನಿನ್ನ 5 ವರ್ಷದಲ್ಲ, ನೀನು ಅಂದ್ಕೊಂಡಿದ್ದು ಒಂದು 2-3 ವರ್ಷದಲ್ಲೇ ಇಂಪ್ರೂವ್ಮೆಂಟ್ ಕಾಣ್ತೀಯ. ಸೊ ನೀನು ಎಲ್ಲರಿಗಿಂತನೂ ಬೆಟರಾಗಿ ಒಂದು ಸ್ಟೆಪ್ ಮುಂದಿರ್ತೀಯ. ನೋಡು, ಯೋಚನೆ ಮಾಡು, ಇವತ್ತಿಂದಾನೇ ಒಂದು ನಿರ್ಧಾರವನ್ನು ಫಿಕ್ಸ್ ಮಾಡು. ಓಕೆ, ನಿನ್ನ ಫ್ಯೂಚರ್ ನಿನ್ನ ಕೈಯಲ್ಲಿದೆ. ಸೊ ನೀನು ಏನು ಇವತ್ತಿಂದ ಡಿಸೈಡ್ ಮಾಡ್ಕೊಂಡು ಏನೋ ಒಂದು ವರ್ಕ್ ಅಥವಾ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀಯಾ, ಇದೇ ನಿನ್ನ 5 ವರ್ಷದಲ್ಲಿ ನಿನ್ನ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ನಿನ್ನ ಲೈಫ್ ಹೇಗಿರಬೇಕು ಅನ್ನೋದನ್ನು ಈ 5 ವರ್ಷ ಏನಿದೆ ಅದು ಡಿಸೈಡ್ ಮಾಡುತ್ತೆ. ಓಕೆ, ಹಾಗಾಗಿ ತಡ ಮಾಡದೆ ಇವತ್ತಿಂದನೇ ಶುರು ಮಾಡು. ಸ್ವಲ್ಪ ನಿನ್ನ ಬಗ್ಗೆನೇ ನೀನು ಯೋಚನೆ ಮಾಡು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಸೊ ಹಾಗಾಗಿ ಇವತ್ತಿಂದನೇ ಶುರು ಮಾಡು. ಇನ್ನು 5 ವರ್ಷದಲ್ಲಿ ನಾನು ಯಾವ ಸ್ಥಾನದಲ್ಲಿ ಇರಬೇಕು ಅಂತೇಳಿ ಯೋಚನೆ ಮಾಡು, ಶುರು ಮಾಡು. ಅರ್ಥ ಆಯಿತು ನಿನಗೆ ಅಂತ ಹೇಳಿ ಅಂದ್ಕೊಳ್ತೇನೆ. ಈ ವಿಡಿಯೋ ನಿನಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡು, ಏನಂತ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡು, ಹಾಗೆ ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ. ಥ್ಯಾಂಕ್ ಯು.